ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಂದನ್ ಯೂಟ್ಯೂಬ್ ಚಾನಲ್. ತುಂಬ ದಿವಸದ ನಂತರ ಊರಿಗೆ ಬಂದಿದೆ. ಈ ಸತಿ ಊರಿಗೆ ಬಂದದ್ದು ರೀಸನ್ ಅಂತಂದರೆ ಮದುವೆ ಬಟ್ಟೆ ಶಾಪಿಂಗ್ ಮತ್ತು ಚಿನ್ನ ಶಾಪಿಂಗ್ ಮಾಡೋಕ್ಕಿದ್ದಿತ್ತು. ಎಲ್ಲ ಒಟ್ಟು ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಜಯಲಕ್ಷ್ಮಿಗೆ ಹಬ್ಬ ಅಂದೇಳಿ ಈ ಸತಿ ಜಯಲಕ್ಷ್ಮಿಗೆ ಹೋಗ್ತಿತ್ತು. ಇದು ಮುಹೂರ್ತ ಸಾರಿ ಮತ್ತು ನಮ್ಮದು ಮನೆಯದು ಫುಲ್ ಶಾಪಿಂಗ್. ಯಾರೆಲ್ಲ ಇದ್ದರೂ ಎಂತೆಲ್ಲ ಗಮ್ಮತ್ತು ಮಾಡ್ತಂದು ಈ ವಿಡಿಯೋದಲ್ಲಿ ಫುಲ್ ಕಾಣಿ. ನಾವು ಕರೆಕ್ಟ್ ಮನೆಯಿಂದ ಹೊರಡುವತ್ತಿಗೆ 11 ಗಂಟೆ, ಅಲ್ಲಿ ಜಯಲಕ್ಷ್ಮಿ ರೀಚ್ ಅಪ್ಪತ್ತಿಗೆ 11:15 11:45 ಆಗಿರಬಹುದು. ಹಾಗೂ ಇನ್ನೊಂದು 2 ಅವರ್ 1 ಅವರ್ 2 ಅವರ್ ಹೊರ ಊಟ ಟೈಮ್ ಆಯ್ತು. ಸೊ ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡ್ಕೊಂಬಂದಳಿ ಅಲ್ಲಿ ಜಯಲಕ್ಷ್ಮಿ ಹೊರಗಡೆದ್ದು ಓಮ್ ಕೆಫೆಯಲ್ಲಿ ಜ್ಯೂಸು, ಐಸ್ ಕ್ರೀಮು, ಸ್ನ್ಯಾಕ್ಸು ಇದನ್ನೆಲ್ಲ ಸ್ವಲ್ಪ ತಿಂತು ಅದು ಹೊಟ್ಟೆ ಫುಲ್ ಮಾಡ್ಕೊಂಡೆ ಜಯಲಕ್ಷ್ಮಿ ಒಳಗೆ ಹೋಯ್ತು. ಅಂತಕಂದ್ರೆ ಹೆಂಗೂ ನಮ್ಮದು ಶಾಪಿಂಗ್ ಲೇಟ್ ಆಗ್ತದೆ, ನಮ್ಗೆ ಗೊತ್ತಿದ್ದಿತ್ತು. ಮದುವೆ ಶಾಪಿಂಗ್ ಆದ್ದರಿಂದ ಗಡಿ ಬಿಡಿ ಇರಲಿಲ್ಲ. ನಿಧಾನಕ್ಕೆ ಸಾಯಂಕಾಲ 6 ಅಡ್ಡಿಲ್ಲ, ಕ್ಲೋಸಿಂಗ್ ಟೈಮ್ 6 ಅಡ್ಡಿಲ್ಲ ಅನ್ಕೊಂಡು ನಿಧಾನ ಶಾಪಿಂಗ್ ಮಾಡುವ ಅಂದ್ಕೊಂಡು ನಮ್ಮ ಪ್ಲಾನ್ ಇದ್ದಿತ್ತು. ನಾವು ಒಳಗಡೆ ಹೋಗಿ ಫಸ್ಟ್ ಕಾಂಬಕ್ಕೆ ಹೋದೆ ಮುಹೂರ್ತ ಸಾರಿ ಅಂದರೆ ಮನೆಯಿಂದ ಹಾಲಿಗೆ ಉಡ್ಕೊಂಡು ವಾಪಸ್ ಸಾರಿ ಕಾಂಬಕ್ಕೆ ಹೋಯ್ತು. ಕಲೆಕ್ಷನು ತುಂಬ ಲೈಕ್ ಇದ್ದಿತ್ತು. ಅಲ್ಲೆರಡು ಪ್ಯಾಟರ್ನ್ ಇತ್ತಲ್ಲ ಆ ಥರ, ಎಲ್ಲೋ ಮತ್ತು ಆರೆಂಜ್ ಇತ್ತಲ್ಲ. ಸಾಂಗ್ ಹಾಕೋ ಕೇಳ ಹವ ತೋರಿಸುವ. ನಮ್ಮ ತಲೆಗೆ ಒಂದು ಎಕ್ಸ್ಪ್ರೆಷನ್ ಇದ್ದಿತ್ತು. ನನಗಿಂತ ಜಾಸ್ತಿ ಚೇತುನೇ ಒಂದಿಷ್ಟು ಸ್ಕ್ರೀನ್ಶಾಟ್ ಹೊಡೆದು ಈ ಥರ ಬೇಕಂತ ಅವಳೇ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದಾಳೆ. ನಾನೊಂಚೂರು ಅದ್ರ ಬಗ್ಗೆ ಈ ಸತಿ ಅಷ್ಟು ತಲೆ ಓಡಿಸ್ಲಿಲ್ಲ. ಅವಳೆಲ್ಲ ಸೆಲೆಕ್ಟ್ ಮಾಡಿದ್ದಾಳೆ. ಅದರಲ್ಲೇ ನಮ್ಗೆ ಸಿಕ್ತು. ತುಂಬ ಟ್ರೈ ಮಾಡಿಕೊಂಡೆ, ಒಂದು 7-8 ಸೀರೆನ ಚಾಯ್ಸ್ ಮಾಡಿ ಆಮೇಲೆ ಅದನ್ನು ವೇರ್ ಮಾಡಿಕೊಂಡೆ. ಅದರಲ್ಲಿ ಒಂದು ಫೈನಲ್ ಮಾಡಿದೆ ಲಾಸ್ಟಿಗೆ. ಆ ವಿಡಿಯೋನ ಆ ಸಾರಿ ವಿಡಿಯೋನ ಇದ್ರಲ್ಲಿ ಹಾಕಲಿಲ್ಲ. ಆ ಲುಕ್ಕನ್ನು ರಿವೀಲ್ ಮಾಡೋದಿಲ್ಲ, ಅದನ್ನು ಲಾಸ್ಟ್ ವೆಡ್ಡಿಂಗಲ್ಲೇ ರಿವೀಲ್ ಮಾಡುವ ಅಂದ್ಕೊಂಡು. ನಾವು ಈ ಸತಿ ಸೆಲೆಕ್ಟ್ ಮಾಡಿಟ್ಟು ಸಾರಿ ಎಲ್ಲ ಒಂದಕ್ಕಿಂತ ಒಂದು ಲೈಕ್ ಇದ್ದಿತ್ತು. ಅದ್ರಲ್ಲಿ ಒಂದು 4-5 ಫೈನಲ್ ಮಾಡಿ ಎಲ್ಲರಿಗೂ ಒಬ್ರೊಬ್ರು ವೇರ್ ಮಾಡಿಕೊಂಡ್ರು. ನಮ್ಮ ಮೇನ್ ಪ್ರಾಬ್ಲಮ್ ಅದಂತಂದ್ರೆ ನಮ್ಮ ಕಸಿನ್ ಗ್ಯಾಂಗೆ ಒಂದು ಚಂದ ಇತ್ತಂದ್ರೆ ಅಮ್ಮ ಆಂಟಿ ಎಲ್ಲ ಇನ್ನೊಂದು ಚಂದ ಇತ್ತಂತಿದ್ರು. ಎಂತ ಅನಿಸ್ತಿತ್ತು ಸೀರೆ ಲೈಕ್ ಇತ್ತು ಅನ್ಸ್ತಿತ್ತ? ಎಂತ ಅನಿಸ್ತಿತ್ತು ಸಾರಿ ಕಣ್ಕೊಂಡು ನಿದ್ರೆ ಬರ್ತಿತ್ತು. ಯಾರು ಸಾರಿ ಲೈಕ್ ಯಾರ್ದು ಲೈಕ್ ಇತ್ತು? ನಿಜ ಮನ್ಸು ಮುಟ್ಕ ಮನೆ ಯಾರು ಸೀರೆ ಲೈಕ್ ಇತ್ತು? ಎಂತ ಚಾಯ ನಂದಾಯ್ತು, ನನ್ನ ತಂಗಿದಾಯ್ತು, ಇನ್ನು ಅಮ್ಮಂದು, ಆಂಟಿದು, ತಂಗಿದು, ತಮ್ಮಂದು, ಪಪ್ಪಂದು ಎಲ್ಲ ಬಾಕಿ ಇದೆ. ಗೊತ್ತಿಲ್ಲ ಯಾವ ಥರ ಸಿಗುತ್ತಂತ. ಎಲ್ಲ ಒಂದೊಂದು ಥೀಮ್ ರೆಡಿ ಮಾಡ್ತೀವಿ ಸತಿ. ಮದುವೆಗಾಯ್ಲಿ, ಮೆಹಂದಿಗಾಯ್ಲಿ, ರಿಸೆಪ್ಷನಿಗಾಯ್ಲಿ, ಸಣ್ಣರಿಂದ ಹಿಡಿದು ದೊಡ್ಡವ್ರ ತನಕ ಒಂದೊಂದೊಂದು ಥೀಮ್ ರೆಡಿ ಮಾಡಿತ್ತು. ಆ ಥರನೇ ಆತಿತ್ತು ಕೆಲಸ, ಅದೇ ಖುಷಿ. ಇನ್ನೊಂದು ಅಂತಂದರೆ ಇದು ಮದುವೆ ಇದು ಹೌದಾ ಅಲ್ಲ ಅಂದ್ಕೊಂಡು ನಾನೇ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೆ. ಪಪ್ಪಂಗೂ ಡ್ರೆಸ್ ಸೆಲೆಕ್ಟ್ ಮಾಡ್ಕಿತ್ತು. ಮೇಯ್ನ್ ಅಂತಂದರೆ ಸ್ವಲ್ಪ ನಾನು ಮತ್ತು ಪಪ್ಪ ನಮ್ಮದೇ ಚಾಯ್ಸ್ ಆಯ್ತು, ನಾವು ಬೇರೆ ಚಾಯ್ಸ್ ಮಾಡೋದು ಹಾಕಂತಿಲ್ಲ ನಮ್ಮ ಮನೆಯಲ್ಲ. ಪಪ್ಪಂಗೂ ಫೈನಲ್ ಆಯ್ತು, ನನಗೂ ಫೈನಲ್ ಆಯ್ತು. ನಮ್ಮಿಬ್ಬರದ್ದು ಫೈನಲ್ ಆಯ್ತು ಅಂದರೆ ಎಲ್ಲರದ್ದು ಫೈನಲ್ ಆದಂಗೆ. ಎಂತಕ್ಕಂದ್ರೆ ಮತ್ತುಳ್ದವ್ರು ಸ್ವಲ್ಪ ಕಾಂಪ್ರಮೈಸ್ ಆತ್ರ ಬಟ್ಟೆ ವಿಷಯಕ್ಕೆ. ಬೇರೆ ಚಾಯ್ಸ್ ಹೈಕಂತ, ನಾವಿಬ್ಬರು ಹೈಕಂತಿಲ್ಲ. ಫುಲ್ ಎನರ್ಜಿ ಎಲ್ಲ ಖಾಲಿ ಆಗಿದೆ. ಎಷ್ಟು ಗಂಟೆ ಆಯ್ತು ಈಗ ಟೈಮು? ಬೆಳಗ್ಗೆ 11:15 ಒಂದು 6:29 6:30 ಆಯಿತಾ? ಇನ್ನೂ ಆಯಿಲ್ಲ ಶಾಪಿಂಗ್. ಹಾಂ ತಡಿ ದೂರ ಇವನೇ ಕೊಡೋದು.
ಅಷ್ಟೊಂದು ದುಡ್ಡು ಬಟ್ಟೆ ಅಂಗಡಿಗೆ ಹಾಕ್ತಿತ್ತಲ್ಲ ಎಂತ ಅನ್ಸ್ತಿತ್ತು ಈಗ ಅಷ್ಟಪ್ಪ ದುಡ್ಡು ಹಾಕೋದಕ್ಕೆ ಖುಷಿ ಖುಷಿ ಆಯ್ತಾ ಅಷ್ಟಪ್ಪ ದುಡ್ಡು ಬಟ್ಟೆಗೆ ಹಾಕೋದಕ್ಕೆ ಅಂತ ಅನ್ಸ್ತಿತ್ತು ನಿದ್ರೆ ಬರ್ತಿತ್ತು ಪೂರ್ತಿ ಅಷ್ಟಪ್ಪ ದುಡ್ಡು ಬಟ್ಟೆ ಅಂಗಡಿ ಹಾಕೋದಕ್ಕೆ ಅಂತ ಅನ್ಸ್ತಿತ್ತು ಖುಷಿ ಆಯ್ತಲ್ಲ ಖುಷಿ ಹಾ ಅಷ್ಟಪ್ಪ ದುಡ್ಡು ಬಟ್ಟೆ ಅಂಗಡಿ ಹಾಕೋದಕ್ಕೆ ಅಂತ ಅನ್ಸ್ತಿಲ್ಲ ಖುಷಿ ಆಯ್ತಾ ನಂಗೆ ಖುಷಿ ಐತೆ ಅಂತ ಗೊತ್ತಾ ಸುಮಾರು ಒಳ್ಳೆ ಬಟ್ಟೆ ಸಿಗ್ತದೆ ಎಂಥದೋ ಸಿಕ್ತು ಫೋನ್ ಹಾಕಿಲ್ಲ ಅದೇ ಅವ್ನು ಸುಟ್ಟಕ್ಕೆ ಹಾಕ್ತಂದ ಎಲ್ಲಿ ಪಾರ್ಕಿಂಗ್ ಇದ್ದಾವ ಅಷ್ಟಿಂದ ಸಾಕು ಗಾಡಿ ತಪ್ಪು ಕೇಳಿ ಒಂದು ಬಾಟಲ್ ಒಂದು ಟ್ರಾಲಿ ಒಂದು ಬೆಡ್ಶೀಟ್ ಅದಕ್ಕೆ ಬೆಡ್ಶೀಟ್ ಹಾಗೆಯೇ ಗೋಲ್ಡ್ ಶಾಪಿಂಗಿಗೆ ಹೋಯ್ದಿತ್ತು ಅದರ ನೆಕ್ಸ್ಟ್ ದಿವಸ ಚಿನ್ನನೂ ಅಷ್ಟೇ ನಮಗೆ ಎಂತ ಬೇಕಿತ್ತು ಅದೇ ಥರ ಚಿನ್ನ ಸಿಕ್ತು ನಕ್ಷತ್ರಕ್ಕೆ ಹೋಯ್ತು ನಕ್ಷತ್ರದಲ್ಲಿ ಬಂದಂದರೆ ನನಗೆ ಸ್ಟಾಫ್ ಖುಷಿ ಇನ್ನೊಂದು ಓನರ್ ಸ್ವಲ್ಪ ಒಳ್ಳೆ ಚಂದ ಡಿಸ್ಕೌಂಟು ಮಾತ್ರ ಸ್ಟಾಫು ಹಾಗೆ ತುಂಬ ಚಂದ ಮಾಡಿ ಡಿಸೈನ್ಸ್ ತೋರಿಸ್ತು ನಮ್ಗೆ ಯಾವ ಥರ ಬೇಕು ಆ ಥರ ನಮ್ಗೆ ಇಷ್ಟ ಆಗೋ ತನಕನೂ ತೋರಿಸಿದ್ರು ಚಿನ್ನ ಮತ್ತು ಸಾರಿ ದೊಡ್ಡದು ತಲೆನೋವು ಇದ್ದಿತ್ತು ಯಾವ ಥರ ಸಿಕ್ಕುತ್ತೋ ಹೆಂಗೆ ಬೇಕು ಯಾವ ಥರನೂ ಅಂದ್ಕೊಂಡು ಫೈನಲ್ ಆಗಿ ಸಿಕ್ತು ಬಾಯ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೆ ಅಲ್ಲಿ ತನಕ ಬಾಯ್ ಬಾಯ್